ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನಂತ ಹೇಳಿದ್ರೆ AMC ಕುಕ್ಕರಿಂದ ಯಾವ ರೀತಿಯಲ್ಲಿ ಆಯಿಲ್ಲೆಸ್ ಅಂದರೆ ಎಣ್ಣೆ ರಹಿತವಾದಂತಹ ಒಂದು ಫುಡ್ಡನ್ನ 7 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು. ನೀವು ವೆಜ್ ಆದರೂ ಮಾಡ್ಬೋದು, ನಾನ್ ವೆಜ್ ಇದಾದರೂ ಮಾಡ್ಕೊಳ್ಬೋದು. ಆಯಿಲ್ ಫ್ರೀ ಅಂದರೆ ಎಣ್ಣೆ ರಹಿತವಾಗಿ, ಜೊತೆಗೆ ವಾಟರ್ಲೆಸ್ಸೂ ಸಹ ಅಂದರೆ ನೀರು ಇಲ್ಲದೂ ಸಹ ಮಾಡ್ಕೊಳ್ಬೋದು. ಕೇವಲ 7 ಮಿನಿಟ್ಸಲ್ಲಿ ಮಾಡ್ಬೋದು. ಮತ್ತು ಕುಕ್ಕರ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಒಂದು ಅದೇ ಗ್ಯಾಸ್ಕೆಟ್ ಇರುತ್ತೆ. ಆಮೇಲೆ ಇನ್ನೊಂದು ಕುಕ್ಕರ್ದು ಪ್ಲೇಟ್ಸ್ ಎಲ್ಲ ಈ ಥರ ಇರುತ್ತೆ. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇದು ಒಂದು ಅದರದ್ದು ಪಾರ್ಟ್. ಆಮೇಲೆ ಇದು ಈ ಥರ ಇರುತ್ತೆ. ಇದನ್ನು ನಾವು ಏನು ಮಾಡಬೇಕು, ಇದನ್ನು ಇಲ್ಲಿ ಫಿಕ್ಸ್ ಮಾಡಬೇಕು. ಇಲ್ಲಿ ಫಿಕ್ಸ್ ಮಾಡಿ ಆನಂತರವಾಗಿ ಇದು ಕ್ಲೋಸರ್ನ ಕ್ಲೋಸ್ ಮಾಡಬೇಕು. ಆಮೇಲೆ ಈ ರಬ್ಬರ್ ಇರುತ್ತೆ ನೋಡಿ, ಇದನ್ನು ಈ ರೀತಿ ಹಾಕಿ ನಂತರ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿರುತ್ತೆ ನೋಡಿ, ಈಗ ಹಾಕಿ ಹೀಗೆ ಮಾಡಿ ಈ ಥರ ಮಾಡಿದ್ರೆ ಇದು ಫಿಕ್ಸ್ ಆಗುತ್ತೆ. ಆಯಿತಾ? ಇದು ಫಿಕ್ಸ್ ಆದಮೇಲೆ ಆಮೇಲೆ ಇದು ಇನ್ನೊಂದು, ಇದಕ್ಕೆ ಇಲ್ಲೇ ಟೈಮರು ಸಹ ಇರುತ್ತೆ. ಬೇಕಾದ್ರೆ ಟೈಮರು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನೋಡಿ, ಈ ಥರ ಟೈಮರ್ ಇರುತ್ತೆ. ಈ ಟೈಮರ್ನ ಇಲ್ಲಿ ಹಾಕಿದ್ರೆ 7 ಮಿನಿಟ್ಸ್ಗೆ, ಅಥವಾ ನಿಮಗೆ ಇಲ್ಲಿ ಸಾಫ್ಟು ಟರ್ಬೋ ಅಂತ ಇರುತ್ತೆ, ಇದನ್ನು ಇಲ್ಲಿ ಹಾಕ್ಬಿಡಿ. ಇದು ಹಾಕಿದ್ರೆ ಇಲ್ಲಿ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆದಮೇಲೆ ನೀವೇನು ಮಾಡ್ಬೋದು, ಏನಾದರೂ ಅಡುಗೆನ ಮಾಡ್ಕೊಳ್ಬೋದು. ಇದರಲ್ಲಿ ಯಾವ ರೀತಿಯಲ್ಲಿ ನಾನು ವೆಜಿಟೇಬಲ್ನ ಯಾವ ರೀತಿಯಲ್ಲಿ ಸ್ಟೀಮಲ್ಲಿ ಯಾವ ಥರ ಬೇಯಿಸಿದ್ದೀನಿ ಅಥವಾ ಕುಕ್ಕಿಂಗ್ ಮಾಡಿದ್ದೀನಿ, ಆಮೇಲೆ ಚಿಕನ್ದು ಸಹ ಮಾಡಿದ್ದೀನಿ ಫ್ರೈನ, ಗ್ರೇವಿ ಥರ, ಅದನ್ನು ಸಹ ಯಾವ ಥರ ಬಂದಿದೆ ಅನ್ನೋದನ್ನು ತೋರಿಸ್ಬೋದು. ಸ್ವಲ್ಪನೇ ಬೇಕಾದ್ರೆ ನೀರು ಸಹ ಹಾಕ್ಕೊಳ್ಬೋದು, ಅಥವಾ ವಾಟರ್ಲೆಸ್ಸೂ ಸಹ ಮಾಡ್ಕೊಳ್ಬೋದು. ಎಣ್ಣೆ ಇಲ್ಲದೆ ಈಗ ನೋಡಿ, ಎಷ್ಟೊಂದು ಜನರಿಗೆ ವೆಯ್ಟ್ ಇದೆಲ್ಲ ಆಗಿ ಒಬೆಸಿಟಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಅದರಿಂದ ಅಂಥವರೆಲ್ಲ ಈ ರೀತಿಯ ಕುಕ್ಕರ್ನ ಬಳಸೋದ್ರಿಂದ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಯಾವ ರೀತಿಯಲ್ಲಿ ಅಡುಗೆನ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನನ್ನ ತರಕಾರಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು, ಅಂದರೆ ಅದು ವಾಶ್ ಮಾಡಿ ಕ್ಲೀನಾಗಿ ಆಮೇಲೆ ಆ ಒಂದು AMC ಕುಕ್ವೇರಲ್ಲಿ ಇಟ್ಟಿದ್ದೀನಿ. ನೋಡಿ, ಈಗ ಅದು ಬೇಯ್ತಾ ಇದೆ. ಅಂದರೆ ಅದಕ್ಕೆ ನಾನು ಏನೇ ಆಗಲಿ, ಆಯಿಲ್ ಆಗಿರ್ಬೋದು ಅಥವಾ ವಾಟರ್ ಆಗಿರ್ಬೋದು ಹಾಕಿಲ್ಲ. ಅಂದರೆ ಎಣ್ಣೆ ರಹಿತವಾದಂಥ ವಾಟರ್ಲೆಸ್, ನೀರಿಲ್ಲದೆ ಅಡುಗೆ ಮಾಡೋದರಿಂದ ಹಲವಾರು ರೀತಿಯ ಪ್ರಯೋಜನಗಳೆಲ್ಲ ಸಿಗುತ್ತೆ. ಅಂದರೆ ಇದರಿಂದ ನಮಗೆ ಈ ವಿಟಮಿನ್ ಮತ್ತು ಮಿನರಲ್ಸ್ಗಳ ರಕ್ಷಣೆ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಆಮೇಲೆ ಜಿಮ್ಗೆ ಹೋಗುವಂಥವ್ರಾಗಿರ್ಬೋದು, ಅವ್ರಿಗೆಲ್ಲ ಹೆಚ್ಚಿನ ರೀತಿಯಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ಗಳು ಪ್ರತಿಯೊಬ್ಬರಿಗೂ ಬೇಕು. ಅದರಲ್ಲೂ ಸಹ ಈ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡೋದರಿಂದಾಗಿ ಸಾಂಪ್ರದಾಯಿಕವಾಗಿ ತರಕಾರಿಗಳನ್ನು ನೀರಿನಲ್ಲಿ ಬೇಯಿಸಿದಾಗ ಪೋಷಕಾಂಶಗಳು ವ್ಯರ್ಥವಾಗುತ್ತೆ. ಆದರೆ AMC ಕುಕ್ಕವೇರ್ನಲ್ಲಿ ನೀರಿಲ್ಲದೆ ಬೇಯಿಸುವುದರಿಂದ ಆಹಾರದಲ್ಲಿರುವಂಥ ನೈಸರ್ಗಿಕವಾದಂತಹ ನೀರಿನಂಶದಲ್ಲೇ ಅದು ಬೇಯುತ್ತದೆ. ಇದರಿಂದ ಅಂದರೆ 93% ಸಹ ಪೋಷಕಾಂಶಗಳು, ಜೀವಸತ್ವಗಳು ಆಹಾರದಲ್ಲೇ ಉಳಿಯುತ್ತದೆ. ಆಮೇಲೆ ಇನ್ನೊಂದು ಅದೇ ರೀತಿಯಲ್ಲಿ ನೋಡಿ, ಇನ್ನೊಂದು ಅಂದರೆ ಈ ಚಿಕನ್ ಗ್ರೇವಿನೂ ಸಹ ನಾನು ನೀರಿಲ್ಲದೇ ಮಾಡಿದ್ದೀನಿ. ಕೇವಲ ನಾವೀಗ ಮಸಾಲ ಪದಾರ್ಥ ಸ್ವಲ್ಪ ಹಾಕೋದ್ರಿಂದಾಗಿ ಆ ಒಂದು ಇದಕ್ಕೆ ಮಸಾಲ ಪದಾರ್ಥವನ್ನು ನಾವು ಮಿಕ್ಸಿ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೋತೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಇದಕ್ಕೂ ಸಹ ನೀರಿಲ್ಲದೆ ನಾನು ಈ ಚಿಕನ್ನ ಗ್ರೇವಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅನ್ನೋದನ್ನು ಸಹ ನೋಡ್ಬೋದು. ಇಲ್ಲಿ ನಾನು ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಈಗ ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೋಡಿ ಅಲ್ಲಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ.
ಈ ರೀತಿ ಬೇಯೋದಕ್ಕೆ ಹಾಕೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಅದರಲ್ಲಿರುವಂಥ ನೋಡಿ ವಿಟಮಿನ್ಸ್ಗಳು ಹಾಗೇ ಇರುತ್ತೆ. ನೀರಿಲ್ಲದೆ ಆ ತರಕಾರಿಯಲ್ಲಿರುವಂತಹ ಮತ್ತು ಚಿಕನ್ನಲ್ಲಿರುವಂಥ ನೀರಿನ ಮೂಲಕವೇ ಇದು ಅಡುಗೆ ತಯಾರಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಟೊಮೆಟೊ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀನಿ. ಅದೆಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಆಮೇಲೆ ಇನ್ನೊಂದು ಹೇಳಿದ್ರೆ ಶೂನ್ಯ ಎಣ್ಣೆ, ಝೀರೋ ಆಯಿಲ್, ಮಾಂಸಾಹಾರ ಆಗಿರ್ಬೋದು, ಈ ಥರ ಯಾವುದೇ ಅಡುಗೆನೂ ಒಂದು ಸ್ವಲ್ಪನೂ ಸಹ ಎಣ್ಣೆನ ಹಾಕದೆ, ತುಪ್ಪವನ್ನು ಹಾಕದೆ ಸುಲಭವಾಗಿ ತಯಾರನ್ನು ಮಾಡ್ಬೋದು. ಎಣ್ಣೆ ಬಳಸದೇ ಇರುವುದರಿಂದ ಆಹಾರದಲ್ಲಿ ಅನಗತ್ಯವಾದಂಥ ಫ್ಯಾಟ್ ಆಗಿರ್ಬೋದು, ಕ್ಯಾಲೋರಿಗಳು ಕಡಿಮೆಯಾಗಿ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗತ್ತೆ. ಇದು ನೈಸರ್ಗಿಕವಾದ ರುಚಿಯನ್ನು ಕೊಡುತ್ತೆ, ನ್ಯಾಚುರಲ್ ಟೇಸ್ಟ್ ಇರುತ್ತೆ. ಸ್ವಾಭಾವಿಕವಾಗಿ ನೀರು ಅಥವಾ ಎಣ್ಣೆಯನ್ನು ಸೇರಿಸದ ಕಾರಣ ಆಹಾರದ ಮೂಲ ಬಣ್ಣ, ನೈಸರ್ಗಿಕ ಉಪ್ಪಿನಂಶ ಮತ್ತು ಸಿಹಿ ಹಾಗೆ ಉಳಿಯುತ್ತದೆ. ಉದಾಹರಣೆಗೆ ನಾವು ಈಗ ಮಾಡ್ತಾ ಇದ್ದೀನಲ್ವಾ ಈ ಚಿಕನ್ ಗ್ರೇವಿ, ಆ ಚಿಕನ್ ಗ್ರೇವಿನಲ್ಲಿ ಏನಿರುತ್ತೆ ಎಲ್ಲನೂ ಸಹ ಹಾಗೆ ರುಚಿಕರವಾದಂತಹ ಅಡುಗೆನ ತಯಾರು ಮಾಡೋದಕ್ಕೆ ಅದರಲ್ಲಿರುವಂಥ ನೈಸರ್ಗಿಕ ಬಣ್ಣ ಹಾಗೇ ಇರುತ್ತೆ. ಇದರಿಂದ ಸಮಯ ಮತ್ತು ಗ್ಯಾಸ್ನ ಉಳಿತಾಯನೂ ಆಗುತ್ತೆ. ಟೈಮ್, ಎನರ್ಜಿ ಮತ್ತು ಎನರ್ಜಿ ಎಲ್ಲ ಸೇವ್ ಆಗುತ್ತೆ. ಇಂದಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ತಾಪಮಾನ ನಿಯಂತ್ರಣ ತಂತ್ರಜ್ಞಾನದಿಂದಾಗಿ ಆಹಾರವು ಬೇಗನೆ ಬೇಯುತ್ತದೆ ಅಂತಲೂ ಹೇಳ್ಬೋದು. ಕೇವಲ 7 ಮಿನಿಟ್ಸಲ್ಲೇ ನಾವು ಇದನ್ನು ನೋಡಿ ಮಸಾಲ ಪದಾರ್ಥಗಳೆಲ್ಲ ಹಾಕಿ ನಾನು ಇದನ್ನು ಬೇಯಕ್ಕಿಟ್ಟಿದ್ದೀನಿ. ಈಗ ಬೇಯ್ತಾ ಇದೆ, ಚಿಕನ್ ಗ್ರೇವಿ ತಯಾರಾಗ್ತಾ ಇದೆ. ಕಡಿಮೆ ಉರಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡೋದರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ ಮತ್ತು ಇಲ್ಲಿ ಪದಾರ್ಥಗಳು ಸಹ ಸೀದು ಹೋಗೋದಿಲ್ಲ. ಇದು ಸೇಫ್ ಆಗಿರುವಂಥ ಮೆಟೀರಿಯಲ್ ಆಗಿರುತ್ತೆ. AMC ಪಾತ್ರೆಗಳನ್ನು ಉತ್ತಮ ಗುಣಮಟ್ಟದ ಸ್ಟೀಲಿಂದ ತಯಾರಿಸಿರುವುದರಿಂದ ಯಾವುದೇ ಹಾನಿಕಾರಕವಾದ ನೈಸರ್ಗಿಕವಾದ ಅಂದರೆ ರಾಸಾಯನಿಕಗಳು ಅಥವಾ ಹೆವಿ ಮೆಟಲ್ಸ್ಗಳು ಇರುವುದಿಲ್ಲ. ಆಹಾರವು ತಳದಲ್ಲಿ ಸಿಯೋದಿಲ್ಲ ಅಂತಲೂ ಹೇಳ್ಬೋದು. ಈ ರೀತಿಯಾಗಿ ನೋಡಿ ನಾನು ಎಲ್ಲವನ್ನೂ ಸಹ ಮಸಾಲ ಪದಾರ್ಥ ಎಲ್ಲ ಹಾಕಿ ಒಟ್ಟಿಗೆ ನಾವು ಹಾಕ್ಬಿಟ್ಟು ಬೇಕಾದರೆ ಅದಕ್ಕೆ ಈ ಕ್ಯಾಪ್ನ ಹಾಕಿ ಇಟ್ಬಿಟ್ರೆ ಮತ್ತು ಉಪ್ಪನ್ನು ಹಾಕದೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸ್ವಲ್ಪನೇ ಹಿಡಿಯುತ್ತೆ. ನೀವೇನು ಜಾಸ್ತಿ ಏನು ಉಪ್ಪು ಹಾಕಬೇಕಾಗಿಲ್ಲ. BP ಶುಗರ್ ಇರೋವಂಥ ವ್ಯಕ್ತಿಗಳು ಇಂತಹ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಿಕೊಂಡು ತಿನ್ನೋದ್ರಿಂದಾಗಿ ಅವರ ಆರೋಗ್ಯನೂ ಸಹ ವೃದ್ಧಿಯಾಗುತ್ತೆ. ನೋಡಿ ಈಗ ಎಲ್ಲ ರೆಡಿಯಾಗಿದೆ. ಚಿಕನ್ ಗ್ರೇವಿ ಆಗಿರ್ಬೋದು, ವೆಜಿಟೇಬಲ್ಸ್ಗಳು ಮಾಡಿರೋದೆಲ್ಲ ತಯಾರಾಗಿದೆ. ನೋಡಿ ವೆಜಿಟೇಬಲ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರ ಮೂಲ ಬಣ್ಣನೂ ಸಹ ಹಾಗೇ ಇರುತ್ತೆ. ನೀವೆಷ್ಟು ವೆಜಿಟೇಬಲ್ಸ್ ಹಾಕಿರ್ತೀರ, ಈಗ ನೋಡಿ ಕ್ಯಾರೆಟ್ ಆಗಿರ್ಬೋದು, ಆಲೂಗೆಡ್ಡೆ ಆಗಿರ್ಬೋದು, ಆನಿಯನ್ ಆಗಿರ್ಬೋದು, ಇದೆಲ್ಲ ನೀವೆಷ್ಟು ಹಾಕಿರ್ತೀರೋ ಅಷ್ಟೇ ಇರುತ್ತೆ. ಆ ತರಕಾರಿಯಲ್ಲಿರುವಂತಹ ಕೇವಲ ಅದರ ನೀರನ್ನು ಬಳಸ್ಕೊಂಡು ಅದು ತಯಾರಾಗಿರುತ್ತೆ. ನೋಡಿ ಈ ರೀತಿಯ ನಾವು ಎಣ್ಣೆ ರಹಿತವಾದಂಥ ಮತ್ತು ನೀರಿಲ್ಲದೆ ಅಡುಗೆನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾನು AMC ಪಾತ್ರೆಯಲ್ಲಿ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಮಮತಾ ಮೈಸೂರು ಅನ್ನೋ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಅಂತಲೂ ಸಹ ಹೇಳ್ತೀನಿ. ಈಗ ನೋಡ್ತಾ ಇರ್ಬೋದು, ತರಕಾರಿಗಳು ಮೂಲ ಬಣ್ಣದಲ್ಲೇ ಇದೆ. ಅದು ಯಾವುದೇ ರೀತಿಯಲ್ಲೂ ಸಹ ಕಲರ್ ಚೇಂಜ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಅದು ಇದಾಗಿದೆ. ಈಗ ನೋಡ್ತಾ ಇರ್ಬೋದು, ಈಗ ಚಿಕನ್ ಗ್ರೇವಿ ಯಾವ ರೀತಿಯಲ್ಲಿ ನಾನು ಮಾಡಿದ್ದೀನಿ ಅಂದರೆ ಆಯಿಲೇ ಹಾಕಿಲ್ಲ ನಾನು, ಸ್ವಲ್ಪ ಮಾತ್ರ ಅಂದರೆ ಈಗ ಮಸಾಲ ಪದಾರ್ಥಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಎಣ್ಣೆ ರಹಿತವಾದಂತಹ ಚಿಕನ್ ಗ್ರೇವಿ ತಯಾರಾಗಿದೆ. ನೋಡ್ತಾ ಇರ್ಬೋದು, ಈ ರೀತಿ ನಾವು ಎಣ್ಣೆಯನ್ನು ಬಳಸದೆ ಆಹಾರವನ್ನು ಮಾಡ್ಕೊಂಡು ತಿನ್ನೋದ್ರಿಂದಾಗಿ ಈ ಫ್ಯಾಟ್ ಕಂಟೆಂಟ್ಸ್ ಎಲ್ಲ ಅಷ್ಟೊಂದು ಇದಾಗೋದಿಲ್ಲ ಮತ್ತು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಅಂತಲೂ ಸಹ ಹೇಳ್ಬೋದು. ಆದಷ್ಟು ಯಾವಾಗಲೂ ಸಹ ಆಯಿಲ್ನ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ.